ಹ್ಮ್. ನನಗೂನು ಬೇಜಾನ್ ಆಸೆ ಇತ್ತು ಜೀವನದಾಗೆ. ಹಂಗಿರ್ಬೇಕು ಹಿಂಗಿರ್ಬೇಕು ಖುಷಿಯಾಗಿರ್ಬೇಕು ಎಂಜಾಯ್ ಮಾಡಬೇಕು ಮಜಾ ಮಾಡಬೇಕು ಏನೇನೋ ಆಸೆ ಇತ್ತು. ಅಯ್ಯೋ ನಾಳೆಗೆ ಮಾಡೋಣ ನಾಡದ್ ಮಾಡೋಣ ಆಚೆ ನಾಡದ್ ಮಾಡೋಣ ಅಂತ ಹೇಳ್ಬಿಟ್ಟು ಹಾ ನನ್ನ ಜೀವನ ಎಲ್ಲ ಹಾಳು ಮಾಡ್ಕೊಂಬಿಟ್ಟೆ. ನನಗೆ ಸ್ಟೈಲಾಗಿ ಹೋಗಿ ಸಿಟಿ ಎಲ್ಲ ಓಡಾಡ್ಕೊಂಡು ಇಷ್ಟ ಬಂದಿದ್ದೆಲ್ಲ ಶಾಪಿಂಗ್ ಮಾಡ್ಕೊಂಡು ಚೆನ್ನಾಗಿ ಹೋಗಿ ಹೋಟ್ಲಾಗೆ ಅದೇನೋ ತಿಂತಾರಲ್ಲ ಇವಾಗ ಬಂದಿರೋ ಊಟಗಳೆಲ್ಲವೇ ತಿನ್ಕೊಂಡು ಮಜಾ ಮಾಡ್ಕೊಂಡ್ಬಿಟ್ಟು ಬರ್ಬೇಕು ಅಂತ ಆಸೆ ಇತ್ತು. ಬಿಡು ನಿಧಾನಕ್ಕೆ ಮಾಡೋಣ ಅಂತ ಹೇಳಿ ಅಯ್ಯೋ ಶಿವನೇ ವಯಸ್ಸಾಗೋಯ್ತು. ಈಗಾಗಲೇ ನಂಗೆ 50 ವರ್ಷ ಆಯಿತು. ಅದಕ್ಕೆ ಅದ್ರಾಗೆ ನಾನು ಸತ್ತೋಯ್ತೀನಿ ಅಂತ ಬೇರೆ ಭೈರವ ಹೇಳ್ಬಿಟ್ಟೈತೆ. ಭೈರವ ನಾನು ಸತ್ತೋಯ್ತೀನಿ ಅಂತ ಹೇಳಿದ್ಮೇಲೆ ಇನ್ನು ಈಗಲೂ ಎಂಜಾಯ್ ಮಾಡಲಿಲ್ಲ ಅಂತಂದರೆ ಹೆಂಗೆ ಹೇಳು. ಈಗಾದರೂ ಹೊಸಿ ಎಂಜಾಯ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಯ್ತಾ ಇವನಿ. ನಾನೇ ಬೇರೆ ನನ್ನ ಸ್ಟೈಲೇ ಬೇರೆ. ಇಷ್ಟು ದಿನ ನನ್ನ ಗಂಡ ನನ್ನ ಮಗ ಎಲ್ಲರೂ ಎಂಜಾಯ್ ಮಾಡೋರಿ. ನಾನು ಬರೀ ಒತ್ತು ಬೀಳು ಗಂಡ ಒತ್ತು ಬೀಳು ಮಕ್ಕಳು ಅಂತ ಹೇಳ್ಬಿಟ್ಟು ಸರಿ 6 ದಿನ ಅವ್ರಿಗೆ ಟೇಮ್ ಕೊಟ್ಟು ಒಂದೇ ಒಂದಿನ ನಾನು ಟೇಮ್ ತಗೊಂಡಿದ್ದಿದ್ರೆ ಇವತ್ತು ನಾನು ಸಂದಕ್ಕೆ ಇರ್ತಾ ಇದ್ದೆ. ಛೇ ನಾನು ಹಂಗೆ ಮಾಡಲಿಲ್ಲ. ಈ ವಾರದಾಗ 7 ದಿನ ದಿನಕ್ಕೆ 24 ಗಂಟೆ ಅವ್ರಿಗೆ ಟೈಮ್ ಕೊಟ್ಟು ನೋಡು ನಾನು ಹೆಂಗಾಗ್ಬಿಟ್ಟಿವ್ನಿ ಅಂತೇಳಿ ಮಕ್ಕದಾಗೆಲ್ಲ ಹೆಂಗೆಂಗೋ ಆಗ್ಬಿಟ್ಟೈತೆ. ಯಾಕೆ ನನ್ನ ಮಕ್ಕದ ಬಗ್ಗೆ ನಾನು ಕ್ಯೂರೇ ಮಾಡಿಲ್ಲ. ಬರೀ ನನ್ನ ಗಂಡನ್ನೇ ಕ್ಯೂರ್ ಮಾಡ್ಕೊಂಡು ಕುಂತಿದ್ದೆ. ಹುಸಿ ಡುಮ್ಮಕ್ಕೆ ಹೋಗ್ಬಿಟ್ಟಿದ್ದೀನಿ. ಯಾಕಂದರೆ ನಾನು ಡಯೆಟ್ಟೇ ಮಾಡಿಲ್ಲ. ನನ್ನ ಗಂಡಂಗೆ ಊಟ ಇಕ್ಕೋದ್ರಾಗೆ ನನ್ನ ಮಕ್ಳಿಗೆ ಊಟ ಇಕ್ಕೋದ್ರಾಗೆ ಟೈಮ್ ಕಳೆದ್ಬಿಟ್ಟೆ. ಇನ್ನೊಂದು ವಾರ ಬದುಕಿರ್ತೀನಿ. ಇನ್ನೊಂದು ವಾರ ಆದ್ರೂ ಫುಲ್ಲು ಖುಷಿಯಾಗಿದ್ದು ಬಿಡೋಣಪ್ಪ. ನೀವೆಲ್ಲರೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಪದ್ದಿ ಏನು ಸಾಯಕ್ಕಿಲ್ಲ. ನಾನೇ ಸುಮ್ಮನೆ ಚಮಕ್ ಕೊಟ್ಟಿರೋದು. ಎಷ್ಟು ಸಲ ಹೇಳಿದ್ದೀನಿ ಗೊತ್ತಾ, ಎಂಜಾಯ್ ಮಾಡು ಮಜಾ ಮಾಡು ಸೂಪರಾಗಿರು ಹಂಗಿರು ಹಿಂಗಿರು ಅಂದರೆ ನಮ್ಮ ಪದ್ದಿ ಕೇಳೋದೇ ಇಲ್ಲ. ಯಾವಾಗೂ ಏನಾರ ಒಂದು ಕ್ಯಾಮೆ ಮಾಡ್ತಾನೇ ಇತ್ತಿದ್ಲು. ನನಗೂ ನೋಡಿ 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 ನನಗೂ ಸ್ಯಾನೆ ಬೇಜಾರಾಗೋಗ್ಬಿಡ್ತು ಅವಳಿಗೆ ಹೇಳಿ. ಅದಕ್ಕೆ ಸುಮ್ಮನೆ ಸತ್ತೋಯ್ತಿ ಅಂತ ಹೇಳಿದ್ರು ಮಜಾ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಹೇಳ್ದೆ. ಹೆಂಗೋ ನನ್ನ ಪಿಲಾನು ವರ್ಕೌಟ್ ಆಯಿತು. ಇವಳೇನು ಸಾಯಲ್ಲ, ತಲೆ ಕೆಡಿಸ್ಕೊಬೇಡಿ. ಇದು ಸಾಯ ಜೀವ ಅಲ್ಲ ಇದು. ಸ್ವಲ್ಪ ಮಜಾ ಮಾಡಲಿ ಅಂತ ಹೇಳ್ಬಿಟ್ಟು ಹೇಳ್ದೆ ಅಷ್ಟೇನಿಯ. ನಮ್ಮ ಪೊದ್ದು ಸಂಸಾರದ್ದು ಸ್ವಲ್ಪ ಕತೆ ಎಲ್ಲ ಟೆನ್ಷನ್ ಎಲ್ಲ ಪಾಕೋ ಇಕ್ಕರೆ ಹೆಂಗಿತ್ತಾಳೆ ಎಂಜಾಯ್ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ನೋಡಬೇಕಿತ್ತು ನಾನು. ಅದಕ್ಕೇನಿಯ ಒಂದು ಸಣ್ಣ ಸುಳ್ಳು ಹೇಳ್ಬಿಟ್ಟೆ. ಈಗ ನಮ್ಮ ಪೊದ್ದು ಚೆನ್ನಾಗಿ ಮಜಾ ಮಾಡ್ತಾಳೆ. ಲೇ ಪೊದ್ದಿ, ಇದೇನ್ಲೇ ವೇಸ ನಿಂದು? ಎಲ್ಗೋ ಹೊಂಟಂಗಿದೀಗ? ಒಸಿ ಶಾಪಿಂಗ್ ಹೋಗ್ಬಿಟ್ಟು ಹಂಗೆ ನೀನಿಯ ಒಂದು ಸ್ವಲ್ಪ ಹೊರಗಡೆ ತಿನ್ಕೊಂಬಿಟ್ಟು ಬರೋಣ ಅಂತ ಅನ್ಕೊಂಡಿವ್ನಿ. ನನಗೂ ಮನೆ ಊಟ ತಿಂದು ಮಾಡಿ ತೊಳೆದು ಬಳೆದು ಬೇಜಾರಾಗೋಗ್ಬಿಟ್ಟೈತೆ. ಅದಕ್ಕೆ ಹೊಟ್ಟೆ ತುಂಬ ತಿನ್ಕೊಂಡು ಹಂಗೆ ಶಾಪಿಂಗ್ ಮಾಡ್ಕೊಂಡು ಓಡಾಡ್ಕೊಂಬಿಟ್ಟು ಬರೋಣ ಅಂತ ಅನ್ಕೊಂಡಿವ್ನಿ. ಈಗ ನಮ್ಮ ಪೊದ್ದು ಡರ್ಲಿಂಗು ಟ್ರಾಕ್ ಹೋಗಿ ಬಂದ್ಲು. ಲೇ ನಮ್ಮಮ್ಮ ಊಟ ಆ ಮಾಡ್ಕೊಂಡು ತಿನ್ರಿ. ಇಷ್ಟು ವರ್ಷ ಇಷ್ಟು ದಿನ ನಿಮ್ಗೆ ಅಂತೇಳ್ಬಿಟ್ಟು ನಾನು ಮಾಡಿ 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 ಬೇಸಾಕಿಲ್ವಾ ನಿಮ್ಗೆ? ನಾನು ವರ್ಷ ಬೇಸಾಕಿದ್ದೀನಿ. ಒಂದಿನ ಮಾಡ್ಕೊಂಡು ತಿನ್ನಕ್ಕೆ ನಿಮ್ಗೆ ಕಷ್ಟವೇ ನಿಮಗೆ? ನೋಡಿ ನನ್ನ ಎಂಜಾಯ್ಮೆಂಟ್ ನಾನು ಮಾಡಬೇಕು. ಎಲ್ಲನೂ ಮಾಡಿ 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 ನನಗೂ ಸಾಕಾಗೈತೆ. ನೀವೆಂದನ ಒಂದಿನ ಒಂದಿನ ಅಯ್ಯೋ ನನ್ನ ಹೆಂಡತಿ ಪಾಪ ಮನ್ಯಾಗ ನಾನು ಸೇವೆನೇ ಮಾಡ್ಕೊಂಡು ಇರ್ತಾಳೆ ಅಂತ ಹೇಳ್ಬಿಟ್ಟು ಎಂದನ ನಿನ್ನ ಯೋಗ್ಯತೆಗೆ ನಾನು ಕರ್ಕೊಂಡೋಗಿದ್ಯಾ ಈಚೆ ಕಡೆಗೆ? ಇಲ್ಲ ತಾನೇ? ಯಾಕೆ ಕರ್ಕೊಂಡೋಗಿಲ್ಲ? ನಾನು ಬರೀ ಮನೆನ ಕೆಲಸ ಮಾಡೋಳು ಕೆಲಸದಾಳು ಅನ್ಕೊಂಡಿದ್ದೀರಾ. ಅದಕ್ಕೆ ನೀವು ಯಾರು ಕರ್ಕೊಂಡೋಗೋ ಅವಶ್ಯಕತೆನೇ ಇಲ್ಲ. ನೋಡು ಸರೋಜಿನ ಕರೆದಿದ್ದೀನಿ. ನಾನು ಸರೋಜಿ ಹೋಗ್ಬಿಟ್ಟು ಓಡಾಡ್ಕೊಂಬಿಟ್ಟು ಬರ್ತೀವಿ. ನೀವು ಮನೆಯಾಗ ಅಡುಗೆ ಮಾಡ್ಕೊಂಡು ತಿನ್ನಿ. ಇಲ್ಲ ಅಂದರೆ ದಿನ ಹೋಟ್ಲಾಗ ತಿನ್ಕೊಂತಿರಲ್ಲ, ಹಂಗೆ ತಿನ್ಕೊಳ್ಳಿ, ಏನು ಬೇಜಾರಿಲ್ಲ. ನಾನು ಅಡುಗೆ ಮಾಡಾಕಿದ್ರೂ ಟೇಸ್ಟ್ ಸಂದಕ್ಕಿಲ್ಲ ಅಂತ ಹೇಳ್ಬಿಟ್ಟು ಓಡೋಗಿ ತಿನ್ಕೊಂಬಿಟ್ಟು ಬರ್ತೀರೇ. ಈಗಲೂ ಹೋಗ್ತೀನಿ ಬೇಡ ಅಂದಾರ ಯಾರು? ಸರೋಜಿ ಹೊರಡಣ? ಏ ಪುದ್ದಿ ಸೂಪರ್ ಕಣ್ಲೆ ನೀನಂತಂದ್ರೆ ಸೂಪರ್ ಡೂಪರ್ ಸಂದೆ ಕಾಣಿಸ್ತಿದ್ದೆ ಕಣ್ಲೆ. ಇದೇನೇ ಇಷ್ಟು ದಿನ ಕರೆದ್ರೆ ಬರಕಿಲ್ಲ ಅಂತ ಹೇಳ್ತಿದ್ದೆ. ಇವಾಗ ನೋಡ್ರೆ ಹಂಗೆ ಒಂಟು ನಿಂತ್ಬಿಟ್ಟಿದೀಗ. ಟೇಮ್ ಕಣ್ಲೆ ಟೇಮು ಎಲ್ಲಾನು ಚೇಂಜ್ ಮಾಡ್ತಿದೆ ಟೇಮು. ಈಗ ನನಗೆ ಜ್ಞಾನೋದಯ ಆಯಿತು ನನಗಂತೂ. ಜೀವನದಾಗೆ ನಾನು ಎಂಜಾಯ್ಮೆಂಟ್ನೇ ನೋಡಿಲ್ಲ ಅಂತ ಅನ್ನಿಸ್ಬಿಡ್ತು ನನಗಂತೂ. ನನ್ನ ಜೀವನದಾಗೂ ಯಾವ ಎಂಜಾಯ್ಮೆಂಟು ನೋಡಿಲ್ಲ ಬಿಡು. ಅದಕ್ಕೆ ನೆನೆಯ ನಾನು ಇವಾಗ ನೆನೆಯ ಅದಕ್ಕೆ ಇವಾಗ ನಾನೇನೇ ಮಾಡ್ಬಿಡೋಣ ಎಂಜಾಯ್ನ ಅಂತ ಮಾಡ್ತಾ ಇವನಿ. ಲೇ ಪೊದ್ದಿ, ದೆವ್ವಾಗ ಇವ ಹಿಡ್ಕಂತೇನೆ ನಿನಗೆ. ಯಾಕ್ಲೆ ಹಿಂಗೆ ಆಡ್ತಿದೀಗ ಪೊದ್ದಿ? ಯವ್ವ ಇಷ್ಟು ದಿನ ಸಂದಕ್ಕಿದ್ದಲ್ವೇನ್ಲೇ, ಇವಾಗ ಯಾಕ್ಲೆ ಏನ್ಲೇ ಆಯಿತು ನಿನಗೆ? ಯವ್ವ ಹೆಂಗೆ ಅಡುಗೆ ಮಾಡಿಕೊಂಡು ಬರುವ ದಿನಾಗಿದ್ದಲ್ಲೇ ಪೊದ್ದಿ, ಏನೋ ಹಿಡ್ದೈತೆ ನಿನಗೆ ದೆವ್ವ. ನನಗ್ ದೆವ್ವ ಹಿಡ್ದಿಲ್ಲ ರೀ, ಜ್ಞಾನೋದಯ ಆಗೈತೆ ನನಗೆ. ಸರಿನೇ, ಬೇಜಾನಿಗೆ ಜ್ಞಾನೋದಯ ಆಯಿತು. ಇಷ್ಟು ದಿನ ಜ್ಞಾನೋದಯ ಆಗಿರಲಿಲ್ಲ, ಈಗ ಆಗೈತೆ. ಇತ್ತಾಗ ಸೈಡಿಗೆ ಬನ್ನಿ, ನಾನು ಹೋಗಿ ಎಂಜಾಯ್ ಮಾಡ್ಕೊಂಬಿಟ್ಟು ಬರಬೇಕು. ಎಲ್ಲೇ ನೀನು ಯಾಕೆ ಬರೀ ಕೈಯಾಗ ಬಂದಿದ್ಯಾ? ಒಂದು ಬ್ಯಾಗ್ ತಗ್ಲಾಕೊಂಬಿಟ್ಟು ಬರೋದಲ್ವೇನ್ಲೇ? ಇಲ್ಲ ಕಣೆ ಪುದ್ದಿ, ಬ್ಯಾಗು ಹೊರದೋಗ್ಬಿಟ್ಟೈತೆ. ನೋಡ್ದಾ, ಬರೀ ಗಂಡ ಮಕ್ಕಳು ಅಂತ ಹೇಳ್ಬಿಟ್ಟು ನೀನು ಒಂದು ಬ್ಯಾಗ್ ತಗೊಳ್ಳೋದು ಮರ್ತೋಗ್ಬಿಟ್ಟಿದ್ದೀಗ. ನಾನು ಹಂಗೆ ಮರ್ತೋಗ್ಬಿಟ್ಟಿದ್ದೆ. ಇನ್ನು ಮರೆಯಕ್ಕಿಲ್ಲ ನಡಿ. ಯವ್ವ ಇವಳಿಗೆ ಏನಾಯ್ತು? ಚೆನ್ನಾಗೇ ಇದ್ಲಲ್ವ ಇಷ್ಟು ದಿನ? ಇದ್ದಕ್ಕಿದ್ದಂಗೆ ಏನಾಯ್ತು ಇವಳಿಗೆ? ಏನು ಶಾಪಿಂಗ್ ಅಂತೇಳಿ ಇವಳಿಗೆ ತಿರ್ಗಾ ಕೊಂಟ್ಬಿಟ್ರೆ ನಮ್ಗೆ ಕೂಳ್ ಬೇಸಾಕೋರು ಯಾರು, ನೀರು ಬೇಸಾಕೋರು ಯಾರು? ಆಹಾ ಅಯ್ಯೋ ಪಾಪ ಅರ್ಥ ಆಯ್ತೈತೆ ಇವನಿಗೆ.
ಇಷ್ಟು ದಿನ ಹೊಲದ ಕೆಲಸ ಮಾಡಿ ಮನೆ ಕೆಲಸ ಮಾಡಿ ಇವ್ರನ್ನ ನೋಡ್ಕೊಂಡು ಇವ್ರಿಗೂ ಸರಿಯಿಲ್ಲ ಅಂದರೆ ನೋಡ್ಕೊಂಡು ಅವ್ರಿಗೂ ಸರಿಯಿಲ್ಲ ಅಂದರೆ ನೋಡ್ಕೊಂಡು ಎಷ್ಟೆಲ್ಲ ಕಷ್ಟಪಟ್ಬಿಟ್ಟು ನೋಡ್ಕೊಂಡವಳು ಪೊದ್ದಿ. ಇಷ್ಟು ದಿನ ಇಲ್ದಿದ್ದೀವಿ ಅಯ್ಯಂಗೆ ಇವಾಗ ನನ್ನ ಹೆಂಡ್ತಿ ಹಿಂಗೆಲ್ಲ ಮಾಡ್ಬಿಟ್ರೆ ಊಟಕ್ಕೆ ಯಾರು? ಹಾಂ, ಕಾಳ್ ನನ್ನ ಮಗ ಏನಾಡ್ತಾನೆ ನೋಡು. ನಾನು ಮದುವೆ ಮಾಡ್ಕೊಂಡು ಬೇಕಾಗಿರೋ ಪೊದ್ದು ಡಾರ್ಲಿಂಗ್ನ ಇವ್ನು ಮದುವೆ ಮಾಡ್ಕೊಂಬಿಟ್ಟು ನ್ಯಾಯವಾಗಿ ನೋಡ್ಕೊಳಕ್ಕಾಗ್ತಿದ್ದಂಗೆ ನಮಗೆ ಬುಟ್ಟು ಕೊಡಲಿಲ್ಲ ಇವನು ಕಾಳ್ ನನ್ನ ಮಗ. ಬುಟ್ಟು ಕೊಟ್ಟಿದ್ರೆ ಹೀರೋಯಿನ್ ಥರ ನೋಡ್ಕೊತಾ ಇದ್ದೆ ಪೊದ್ದು ಡಾರ್ಲಿಂಗ್ನ. ಬಿಡು, ಏನು ತಲೆ ಕೆಟ್ಟೈತೆ ಅಂತ ಅನ್ನಿಸ್ತದೆ. ಬಂದಮೇಲೆ ಅವಳಷ್ಟು ಅವಳೆ ಇನ್ನೇ ಸೊರೈತಾಳೆ. ಇನ್ನೇನು ಮಾಡ್ತಾಳೆ? ಸೊರೋಗ್ದಿದ್ದಂಗೆ ಸೊರೈತಾಳೆ ಬಿಡು. ಏನೋ ಏನೋ ಕೋಪ ಬಂದೈತೆ, ಅದಕ್ಕೆ ಹಂಗೆ ಮಾಡ್ತಾವಳೆ. ಈ ಊಟಕ್ಕೇನಪ್ಪ ಮಾಡಲಿ ನಾನು? ಏನಾರ ಮಾಡಬೇಕಲ್ಲ ಊಟಕ್ಕೆ. ಹ್ಞೂ, ಇರು ಹೋಟ್ಲು ಗಿಟ್ಲ ತಿನ್ಕೊಂಬಿಟ್ಟು ಬರೋಣ. ಯವ್ವ ತಿರು ಪಾತ್ರೆ ಎಲ್ಲ ತೊಳಿಬೇಕಾಯ್ತದೆ, ಅಡುಗೆ ಮಾಡಬೇಕಾಯ್ತದೆ. ಅಡುಗೆ ಮಾಡಿದ್ರೆ ಹಚ್ಕೋಬೇಕಾಯ್ತದೆ. ಹಚ್ಕೊಂಡು ಅವನು ತೊಳಿ, ಪಾತ್ರೆ ತೊಳಿ, ತಿನ್ನೋ ಅಷ್ಟೊತ್ತಿಗೆ 3 ಗಂಟೆ ಆಯ್ತದೆ. ಯಾಕೆ ಹೋಟ್ಲಾಗ ಹೋಗಿ ತಿನ್ಕೊಬರ್ತೀನಿ. ಲೇ ಸರಜಿ, ನೀನೇ ಡ್ರೆಸ್ ಗೀಸು ತಗೋಬೇಕಾರೆ ಬಾರಿ ತಗೊಂಡು ಹಾಕಬೇಕು ಅಂದಲ್ಲ. ನಾನಂತಿದ್ದೆ ನಾನೊಂದು ಡ್ರೆಸ್ಸು ನೀನೊಂದು ಡ್ರೆಸ್ಸು ಹಾಕೊಳ್ಳೋಣ ಹೋಗಿ. ಈ ಅಂಗಡಿನಾಗೆ ಚೆನ್ನಾಗಿ ಸಿಗ್ತವೆ, ಬಾರಿ ಹೋಗೋಣ. ಇಲ್ಲ ಕಣ್ಲೆ, ನನ್ನ ಗಂಡ ಕಾಸೆ ಕೊಡ್ಲಿಲ್ಲ ನನಗೆ. ಹೋಗ್ಬಿಟ್ಟು ಬರ್ತೀನಿ ಅಂದರೆ ಫ್ರೀ ಬಸ್ ಅಲ್ವಾ, ಹೊತ್ಕೊಂಡು ಹೋಗ್ಬಿಟ್ಟು ಬಾ, ನಿನಗಿನ್ನೇನು ಕಾಸು ಅಂತಂದ. ಓ, ಇವ್ರ ಪ್ರಕಾರ ನಾವು ಮನುಷ್ಯರೇ ಅಲ್ಲ ಅಂದರೆ ಇವ್ರ ಪ್ರಕಾರ ನಾವು 10 ರೂಪಾಯಿ ಖರ್ಚು ಮಾಡೋಕೆ ನಮ್ಗೆ ಯೋಗ್ಯತೆನೇ ಇಲ್ಲ. ಹಾಂ ಅಲ್ವಾ? ಲೇ ನೀನು ಯಾಕೆ ಸರ್ಜಿ ತಲೆ ಕೆಡಿಸ್ಕೊಂಡಿ? ಬಾರೆ ಬಾ, ನಾನು ಕರ್ಕೊಂಡೋಗಿ ಕೊಡಿಸ್ತೀನಿ ಬಾರೆ. ಅಯ್ಯೋ ನಿನ್ನ, ನಾನು ತಗೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ನೀನು ಕೊಡಿಸ್ತೀನಿ ಬಾರೆ. ನೀನು ನನ್ನ ಫ್ರೆಂಡು, ಎಷ್ಟು ಕಿತ ಕಷ್ಟಕ್ಕೆ ನನಗೆ ಸಹಾಯ ಮಾಡಿಲ್ಲ, ಎಷ್ಟೆಲ್ಲ ನನಗೋಸ್ಕರ ಮಾಡಿಲ್ಲ ನೀನು ಹೇಳು. ಹಾಂ, ನಾನು ಬಿಟ್ಬಿಡಕ್ಕಾಯ್ತದೆ ನಿನ್ನ? ಬಾರೆ, ನಿನ್ನದು ಏನು ಕೇಳ್ತಿ ಅದು ಕೊಡಿಸ್ತೀನಿ ಬಾರೆ, ಸುಮ್ಕೆ ನೀಯ. ಯವ್ವ ನೀನು ತಲೆನೇ ಕೆಡಿಸ್ಕೊಬೇಡ ಬಾರೆ. ಇದಪ್ಪ ನಮ್ಮ ಒರಿಜಿನಲ್ ಪೊದ್ದು ಡಾರ್ಲಿಂಗ್ ಅಂದರೆ. ಸೂಪರ್ ಸೂಪರ್ ಪೊದ್ದು. ಹೋಗೋಗು, ನಿನ್ನ ಎಂಜಾಯ್ಮೆಂಟ್ ನಾನು ನೋಡಬೇಕು ಅಂತ ಭಾಳ ವರ್ಷದಿಂದ ಕಾಯ್ತಿದ್ದೆ. ಯಾವಾಗೂ ಮನೆ 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 ಅಂತಲೇ ನೋಡ್ಬಿಟ್ಟೆ. ಒಂದೇ ಒಂದು ಕಿತ ನಮ್ಮ ಪೊದ್ದು ನಿಂಗೆ ನೋಡಬೇಕು ಅಂತ ಆಸೆ ಇತ್ತು. ಕೊನೆಗೂ ನೋಡ್ಬಿಟ್ಟೆ. ಸಾಕು, ಈಗ ಒಂಥರ ಆತ್ಮತೃಪ್ತಿ ಆಗ್ತೈತೆ ನನಗಂತೂ. ಹೆಂಗೋ ನಮ್ಮ ಪೊದ್ದು ಡಾರ್ಲಿಂಗು, ಹಾಂ, ಹೆಂಗೋನ್ವೆ ಸಂದಕ್ಕೂ ಕಾಣಿಸ್ತಾವಳೆ, ಫುಲ್ಲು ಸ್ಯಾಪಿಂಗು. ಹೋಗ್ಲಿ ಹೋಗ್ಲಿ, ಸಂದಕ್ಕೆ ಶಾಪಿಂಗ್ ಮಾಡಲಿ. ಲೇ ಪೊದ್ದಿ, ಈ ಚಪ್ಪಲಿ ಚೆನ್ನಾಗವೆ ಕಣೆ, ತಗೋಣ ನೀನು ಈ ಚಪ್ಪಲಿಯ. ನನ್ನ ಕಾಸಿಲ್ಲ, ನೀನು ಕಾಸು ಕೊಟ್ಟರೆ ಈ ಚಪ್ಪಲಿಯ ತಗೋತೀನಿ. ಆಮೇಕಿಂದ ನಾನು ಗೃಹಲಕ್ಷ್ಮಿ ದುಡ್ಡು ಬಂದಾಗ ಕೊಡ್ತೀನಿ. ಚೆನ್ನಾಗೈತೆ ಕಣೆ ಚಪ್ಪಲಿ. ನನ್ಗೆ ನೋಡು, ನನ್ನ ಚಪ್ಪಲಿ ನೀನು ಹೊರ್ತೋಗ್ಬಿಟ್ಟೈತೆ. ಚಪ್ಪಲಿ ನೀನಿಯ ತಗೊಂಡಿಲ್ಲ ನಾನು. ಲೇ ತಕಳೆ ಸರಜಿ, ತಕಳೆ. ಅಯ್ಯೋ ನಿನಗಿನ್ನ ಹೆಚ್ಚೇನ್ರೆ ನನಗೆ. ತಕಳೆ, ಯಾವುದೋ ಒಂದು ತಕಳೆ. ನನಗೇನೋ ಚಪ್ಪಲಿ ಬೇಡ, ನೀನು ತಕ ಚಪ್ಪಲಿಯ. ಬ್ಯಾಗ್ ಒಂದು ತಕಳೆ, ನನ್ನ ಥರದ್ದೇ ಒಂದು ಬ್ಯಾಗ್ ಹುಡಿಕಂತ ತಕ. ಅಯ್ಯೇ ಪೊದ್ದಿ ಬ್ಯಾಡ ಕಣ್ಲಿ, ಸ್ಯಾನೆ ಆಯ್ತದೆ. ಅದು ಬೇರೆ ಸಾವಿತ್ರ ಕುಂತಾಗ ಬೇರೆ 1000 ರೂಪಾಯಿ ಸಾಲ ಮಾಡಿದ್ದೀನಿ. ಬೋರ 2000 ರೂಪಾಯಿನಾಗೆ 1000 ರೂಪಾಯಿ ಯಾವಾಗ ಕೈ ಕೊಡಬೇಕು? ಇನ್ನೆಲ್ಲ ಖರ್ಚು ಮಾಡಿಬಿಟ್ರೆ ಇನ್ನು ಮಕ್ಳಿಗೆ ಏನೋ ತಿನ್ನೋದು ಪನ್ನೋದು ಕೇಳ್ತಾರೆ. ನಮ್ಮ ಅಪ್ಪ ನ್ಯಾಟು ಹೊಂಟೋಯ್ತಾರೆ. ಮಕ್ಳಿಗೆ ತಿನ್ನೋದು ಕೊಡ್ಸಕ್ಕೆ ಒಂದೊಂದ್ಸಲ ಮಕ್ಳಿಗೆಲ್ಲ ಬೇಜಾರಾಯ್ತದೆ. ಇರಲಿ ಬಿಡು. ಹಾಂ, ಚಪ್ಪಲಿ ತಗೋತೀನಿ ಸಾಕು. ಬ್ಯಾಡ ಕಣ್ಲಿ, ಒಂದು ಬ್ಯಾಗ್ ಇಷ್ಟಪಟ್ಟೆ ತಾನೆ. ನೋಡ್ಬಾ, ಬ್ಯಾಗ್ ಅಷ್ಟು ಚೆನ್ನಾಗವು, ನೋಡ್ಬಾ ಇಲ್ಲಿ. ನೋಡೆ, ನಿಂಗೆ ಯಾವ್ದು ಬೇಕೋ ತಗೊಂಬಿಟ್ಟು ಬಾ ನೀನು, ಸುಮ್ಕೆನೇನಿಯ. ನನಗೆ ನಿನ್ ಥರದ್ದೇ ಬೇಕಿದ್ರೆ ನೋಡ್ತಾ ಇವನಿ. ಚೆನ್ನಾಗೈತೆ, ನಿನ್ ಥರದ್ದೇ ನೀವು ಹುಡುಕ್ ತಗೋತೀನಿ. ನಾನು ಇದೇ ಅಂಗಡಿನಾಗ ಏನೇ ತಗೊಂಡಿದ್ದು. 30 ತಿಂಗಳು ಅನಿಸ್ತದೆ ತಗೊಂಡಿದ್ದು, ಯಾವತ್ತೋ ಅನಿಸ್ತದೆ ಬಂದಾಗ ತಗೊಂಡಿದ್ದು ಅಷ್ಟೇನಿ. ತಕ ನಿಂಗೆ ಯಾವ್ದು ಬೇಕೋ ತಗೊಂಬಿಟ್ಟು ಬಾ. ಇರು ನೋಡ್ತಾ ಇವನಿ. ಏ ಪೊದ್ದೆ, ನಿನ್ನಂಥದ್ದು ಸಿಕ್ತು. ಬೇರೆ ಕಲರ್ ಯಾವ ನೋವು ಅಂತ ನೋಡ್ತಾ ಇವನಿ. ಆದ್ರೆ ಇದೇ ಸಂದಕೈತೆ, ಪಿಂಕ್ ಕಲರೇ ಸಂದಕೈತೆ. ಲೇ ಪೊದ್ದಿ, ಚೆನ್ನಾಗೈತೆ ಕಣೆ, 200 ರೂಪಾಯಿ ಅಷ್ಟೇನಂತೆ. ತಗೊಳ್ಳಿ, ಅದ್ರಾಗೇನಂತೆ, ಹೇಳಿದ್ನೆಲ್ಲ ಕೊಡ್ತೀನಿ ಅಂತ. ಬಾ, ಅವಳನ್ನ ಇಂತಾಗ ಬಿಲ್ ಮಾಡ್ತಾನ ಬಾ. ಅಲ್ಲ, ಸುಮ್ಮನೆ ಶಾನೆ ಆಯ್ತಾ 200 ರೂಪಾಯಿ ಅಂತ ಹೇಳ್ಬಿಟ್ಟು. ನನ್ನ ಗಂಡಿನಾರ ನೋಡ್ಬಿಟ್ರೆ ನಿಂಗೇನು ದುಡ್ಡು ಎಗಳು ಮುಗುಳುವಾಗವೇ, ನಿನಗೆ ದುಡ್ಡು ಅಂತ ಹೇಳ್ಬಿಟ್ಟು ನನ್ನೇ ಬೈತಾನೆ. ಯಾಕೆ? ಅವ್ನು ಕುಡಿಯೋಕ್ಕೆ ತಿನ್ನಕ್ಕೆಲ್ಲ ಖರ್ಚು ಮಾಡಕ್ಕಿಲ್ವಾ ಈ ಗಂಡಸ್ರು? ಒಂದು ಕಿತ ಕುಡಿಯಕ್ಕೆ ಹೋಯ್ತಾರಲ್ಲೇ, ಆ ಬೆಲೆ ಇಲ್ವಲ್ಲೇ ನಾವು ತಗೊಳ್ಳೋ ಒಂದು ಬ್ಯಾಗು. ಹಾಂ, ಏನು ಅನ್ಕೊಂಬಿಟ್ಟಿದ್ದೀನಿ, ಒಂದು ಬೆಲೆ ಐತೇನೆ ನಮಗೆ ಹೇಳು. ಹಾಂ, ಅದೇ ಮತ್ತೆ. ಸರಿ ಬಿಡು, ಇಷ್ಟ ಆಗೇ ತಗೋತೀನಿ. 200 ರೂಪಾಯಿ ದುಡ್ಡು ಬಂದ್ಮೇಲೆ ಕೊಡ್ತೀನಿ ಕಣ್ಲೆ. ನಾನೇನಾರ ನೀನು ಕೇಳಿದ್ನಾ? ಹೇಳು. ಒಂದೊಂದ್ಕಿತ ಅಯ್ಯೋ ಅಂತನೂ ಅನ್ನಿಸ್ತದೆ, ಹೆಣ್ಣೈಕ್ಳನ್ನ ನೋಡಿದ್ರೆ. ಒಂದೊಂದ್ಕಿತ ಅಯ್ಯೋ ಬಿಡು ಅನ್ನೋಂತನೂ ಅನ್ನಿಸ್ತದೆ. ಬಿಡು, ಹೆಂಗು ಈಗ ನಾ ಸಂದಕ್ಕವ್ರಲ್ಲ. ನಾನು ಪೊದ್ದು ಮಾತ್ರ ಹಿಂಗೆ ಅನ್ಕೊಂಡಿದ್ದೆ. ಎಲ್ಲ ಹೆಣ್ಮಕ್ಳು ಹಿಂಗೇನಿಯ ಬೇಗ ಸತ್ತೋಗ್ಬಿಟ್ಟು ನನಗೆ ಏನೂ ಅರ್ಥನೇ ಆಗಲಿಲ್ಲ ಜೀವನ. ಬರೀ ಪೊದ್ದು ನೆನೆಯ ನೋಡ್ಬಿಟ್ಟು ಬೆಳೆದೆ. ಆದರೆ ಪಾಪ ಸರೋಜಿನ ನೋಡಿದ್ರೆ ಸರೋಜಿನೂ ಬೇಜಾರಾಯ್ತದೆ. ಅವಳು ನೋಡು 10 ರೂಪಾಯಿಗೂ ಯೋಚನೆ ಮಾಡ್ತಾಳೆ ಪಾಪ. ಸರಿ ಬಾರೆ, ಇಲ್ಲೇ ಹೋಟ್ಲೈತೆ, ಹೋಟ್ಲ ಹೋಗ್ಬಿಟ್ಟು ಸಂದಾಗ ತಿನ್ನೋಣ. ಅದನ್ನು ಬಿಲ್ ಹಾಕ್ಸ್ಬಿಡ್ತೀನಿ. ಬಿಲ್ ಹಾಕ್ಸ್ಬಿಟ್ಟು ಹೋಟ್ಲ ಹೋಗಿ ಕುಂತ್ಕೊಂಡು ನಮ್ಗೆ ಏನೇನು ಬೇಕೋ ಹೊಟ್ಟೆ ತುಂಬ ಚೆನ್ನಾಗಿ ತಿಂದ್ಬಿಟ್ಟು ಬರೋಣ ಬಾರೆ. ನನಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಇಷ್ಟೈತೆ. ಇವಾಗ ಅವೇನೋ ಬಂದವಲ್ವೇನೆ ಪಿಜ್ಜಾ, ಅವೆಲ್ಲ ತಿನ್ನೋಣ ಬಾರೆ. ನನಗೆ ಎಷ್ಟೊಂದು ದಿನದಿಂದ ಅನ್ಕೋತಿದ್ದೆ, ಅದು ಹೆಂಗಿರ್ತದೆ ತಿಂದರೆ ಅಂತ ಹೇಳ್ಬಿಟ್ಟು. ಅದೇನೇನೋ ಬೊತ್ತವಂತೆಲ್ಲ ಕಡ್ಡಿ ಥರ ತಿನ್ನವು, ಅದೆಲ್ಲ ತಿನ್ನಬೇಕು ಅಂತ ಬಲ ಆಸೆ ಇತ್ತು ಕಣ್ರೆ. ಸಾಯಕ್ಕಿನ ಮುಂಚೆ ಒಂದ್ಸಲ ನಾನು ತಿನ್ನಬೇಕು ಅಂತ ಅನ್ನಿಸ್ತೈತೆ ನಂಗಂತೂ. ಬಾರೆ ಸರಜಿ, ಹೋಗಿ ತಿನ್ಕೊಂಬಿಟ್ಟು ಬರೋಣ. ಲೇ ಪೊದ್ದಿ, ಅವೆಲ್ಲ ಸ್ಯಾನೆ ರೇಟ್ ಅಂತೆ. ಪ್ಯಾಟೆ ಮಂದಿ ತಿಂತಾರೆ, ಅವೆಲ್ಲ 400-500 ಅಂತೆ ಒಂದೊಂದು ಪಿಜ್ಜಾನೇನಿಯ. ಯಾಕ್ಲೇ, 50 ವರ್ಷ ಕೆಲಸ ಮಾಡೋರು ನಮಗೆ 500 ರೂಪಾಯಿದು ಒಂದು ಪಿಜ್ಜಾ ತಿನ್ನೋ ಯೋಗ್ಯತೆನೂ ಇಲ್ವೇನ್ಲೇ? ಹಾಂ, ಆ ಯೋಗ್ಯತೆನೂ ಇಲ್ವ ನಮಗೆ? ಬಾರ್ಲೆ ಬಾ, ಸುಮ್ಕೇನಿಯ.
ಫ್ರೆಂಡ್ಸ್ ಜೊತೆ ಹೋದಾಗ ಇವರೆಲ್ಲ ಮಜಾ ಮಾಡ್ಸಕ್ಕಿಲ್ವಾ? ನಾವೇನಾಯ್ತದೆ ತಿಂದರೆ ಎಷ್ಟು ಕೆಲಸ ಮಾಡಿಲ್ಲ, ಕಷ್ಟಪಟ್ಟು ಏನು ಬೆಳೆ ಎಲ್ಲನೂ ಬೆಳೆಯೋದ್ರಾಗಿಂದ ಹಿಡಿದು ನಮ್ಮದು ಅದ್ರಾಗ ಎಷ್ಟು ಕಷ್ಟಪಟ್ಟಿರ್ತೀವಿ. ಕಟಾವ್ ಆಗಿದ ತಕ್ಷಣ ದುಡ್ಡು ಮಾತ್ರ ಎತ್ಕೊಂಡು ಜೋಬ್ಗೆ ಹಾಕತ್ತಾರೆ. ಅದನ್ನೇ ನಾವು ಭಿಕ್ಷೆ ಎತ್ತಬೇಕು. ಕೊಡು ಕೊಡು ಕೊಡು, ₹500 ಕೊಡು, ₹200 ಕೊಡು, ₹300 ಕೊಡು ಅಂತ ಹೇಳ್ಬಿಟ್ಟು ಈ ಬಾಳಿ ಹಾಕ್ಲೇಬೇಕು ನಮಗೆ. ಲೇ ಬಾರ್ಲೆ ಹೋಗೋಣ. ಓಹೋ, ತಿಂದ್ರು ಒಂದಿನ ಏನಾಗಕ್ಕಿಲ್ಲ. ನಾವು ದುಡ್ದಿರೋ ದುಡ್ಡನ್ನೇ ಅವ್ರಿಗೆ ಕೊಟ್ಟು ಅವ್ರ ಹತ್ರ ನಾವೇ ಭಿಕ್ಷೆ ಎದ್ದಂಗೆ ಆಯ್ತೈತೆ. ಬಾರೆ. ಏನೋ ಫುಲ್ ಚೇಂಜ್ ಆಗೋಗ್ಬಿಟ್ಟಿದ್ಯಾ ಪದ್ದಿ. ಸರಿ ಸರಿ ಹೋಗೋಣ ಬಾ. ಹೋಗೋಣ. ತಗಳೆ ತಗಳೆ ಸರ್ಜಿ, ತಿನ್ ತಗಳೆ. ಲೇ ಪುದ್ದಿ, ಈ ಹೋಟ್ಲಾಗೆ ಕಾಸ್ಟ್ಲಿನಂತೆ ಸ್ಯಾನೆ ರೇಟ್ ಎಲ್ಲನೂ ನಮ್ಮ ಯಜಮಾನಪ್ಪ ಬಂದಿದ್ದಂತೆ ಈ ಹೋಟ್ಲಿಗೆ ಹೇಳ್ದ, ಸ್ಯಾನೆ ರೇಟ್ ಇಲ್ಲಿ ಅಂತ ಹೇಳ್ಬಿಟ್ಟು. ಸ್ಯಾನೆ ರೇಟು ಅಂತ ಹೇಳ್ಬಿಟ್ಟು ನಿಮ್ಮ ಯಜಮಾನಪ್ಪ ಬಂದು ತಿಂದಂಗೆ ಆಯ್ತದೆ. ನಾವು ತಿನ್ಬಾರ್ದ ಸ್ಯಾನೆ ರೇಟು ಅಂತ ಹೇಳ್ಬಿಟ್ಟು? ಆ ಏ ತಿನ್ನು ಸುಮ್ಕೆನೆನಿಯ. ಓ, ಸ್ಯಾನೆ ರೇಟ್ ಅಂತೆ ಅವ್ರು ತಿನ್ಬೋದಂತೆ, ಸ್ಯಾನೆ ರೇಟು ಅಂತ ನಾವು ತಿನ್ಬಾರ್ದಂತೆ. ಇದು ಯಾವ ಸೀಮೆ ನ್ಯಾಯ ಅಂದ್ಲೇ? ತಿನ್ನಿನ್ ಸುಮ್ಕೆನೆನಿಯ. ಅದು ಪೊದ್ದು ಡಾರ್ಲಿಂಗ್, ಮೆಚ್ಕೊಂಡೆ ಬಿಡು ನಿನ್ನ. ನನಗೂ ಜೀವನದಾಗ ಹೆಂಗೆಂಗೋ ಇರಬೇಕು, ಹೆಂಗೆಂಗೆ ಇರಬೇಕು ಅಂತ ಆಸೆ ಇತ್ತು ಕಣ್ಲೆ. ಆದರೆ ಸಂಸಾರ ಅದು ಇದು ಇದು ಅದು ಒಂದು ತಲೆ ಮೇಲೆ ಹೊತ್ಕೊಬಿಟ್ಟು ಹಾಳಾಗೋಗ್ಬಿಟ್ಟೆ ಒಂದೊಂದ್ಕಿತ ಅನ್ನಿಸ್ತದೆ. ನನ್ನ ಗಂಡ ಎಲ್ಲ ಮಕ್ಕಳು ಎಲ್ಲ ಚೆನ್ನಾಗವ್ರಿ. ನಾನೇನಿಯ ಸರಜ್ಜಿ ಯಾವಾಗ ಸಾಯ್ತೀವೋ ಗೊತ್ತಿಲ್ಲ ಕಣ್ಲೆ. ನಾವು ಇಷ್ಟಪಟ್ಟಿದ್ದು ಒಂದು ಚಿಕ್ಕ ಚಿಕ್ಕ ಕೆಲಸನೂ ಮಾಡ್ಕೊಳ್ಳಿಲ್ಲ ಅಂದರೆ ಹೆಂಗೇಳು? ಅದಕ್ಕೆ ಒಂಚೂರು ಎಂಜಾಯ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಿರೋದು. ಸರಿನೇ? ತಕ ತಕ ತಿನ್ ತಕ. ನೀನು ಏನು ತಲೆ ಕೆಡಿಸ್ಕೊಬೇಡ, ದುಡ್ಡಿನ ಇಷ್ಟಕ್ಕೆ ನಾನು ಕೊಡ್ತೀನಿ ತಗ. ನಾನಷ್ಟೇ ಬೀರುನಾಗ ಇತ್ತಲ್ಲ ಬೆಳೆ ಬೆಳೆದಿರೋ ದುಡ್ಡು, ಮಾಡಿದಿರೋ ದುಡ್ಡು ಅದ್ರಾಗೆ ಎತ್ಕೊಂಬಿಟ್ಟು ಬಂದೀವಿ. ನೀವು 5,000 ಕೇಳಿದ್ರೆ ಹೇಳ್ತೀನಿ. ಈ ವೈ ಮಾತ್ರ ತಗೊಂಡು ಖರ್ಚು ಮಾಡ್ಬೋದು, ನಾನು ತಗೊಂಡು ಖರ್ಚು ಮಾಡಬಾರ್ದೆ? ಮತ್ತು ಕಳೆ ಕೀಳಕ್ಕೆ ನಾನು ಕರಿತಾನೆ, ಎಲ್ಲ ಕಟಾವು ಮಾಡಕ್ಕೆ ನಾನು ಕರಿತಾನೆ, ದುಡ್ಡು ತಗೊಳಕ್ಕೆ ಮಾತ್ರ ನಾನು ಅಪ್ಪನ ಕೇಳಿ ತಗೋಬೇಕಂತೆ. ಏಕಿತ ಧೈರ್ಯ ಮಾಡ್ಬಿಟ್ಟು 5,000 ಎತ್ಕೊಂಬಿಟ್ಟು ಬಂದೀವ್ನಿ. ವಾಹ್, ಗ್ರೇಟ್ ಬಿಡಿ ನೀನೇನಿಯ. ಥ್ಯಾಂಕ್ಸ್ ಕಣ್ಪದ್ದಿ, ನಾನು ಇವೆಲ್ಲ ನೋಡ್ತೀನಿ ಅಂತ ನೀವು ಅನ್ಕೊಂಡಿರಲ್ಲ. ಹೊಟ್ಟೆ ತುಂಬ ತಿಂದ್ಬಿಡ್ತೀನಿ ನಾನಂತೂ. ಫುಲ್ ಖುಷಿ ಆಯ್ತದೆ ನಂಗಂತೂ. ನಾನು ನಮ್ಮ ಯಜಮಾನಪ್ಪಂಗೆ ಹೇಳ್ಕೊಂಬಿಟ್ಟು ಬರ್ತೀನಿ, ನಾನು ದೊಡ್ಡ ಹೋಟ್ಲಿಗೆ ಹೋಗಿದ್ದೆ ಅಂತ ಹೇಳ್ಬಿಟ್ಟು. ನಿಜವಾಗೂ ನೋಡ್ರಪ್ಪ, ಇದ್ರಾಗ ಅದು ಎಷ್ಟು ಜನ ಹುಡುಗರು ವಿಡಿಯೋ ನೋಡ್ತಾ ಇದ್ದೀರಾ ಗೊತ್ತಿಲ್ಲ. ಆದರೆ ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಪಾಪ ಹೆಣ್ಮಕ್ಳುನೂ ಎಲ್ಲರಂಗೇನಿ ಅವ್ರಿಗೂ ಒಂದು ಮನಸ್ಸಿರ್ತದೆ. ಅವ್ರಿಗೂ ನಮ್ಮಂಗೇನಿ ಎಂಜಾಯ್ ಮಾಡಬೇಕು ಅಂತ ಅನ್ನಿಸ್ತದೆ. ಅವ್ರಿಗೂ ನಮ್ಮಂಗೇನಿ ಪಿಕ್ಚರ್ ಹೋಗ್ಬೇಕು ಅಂತ ಅನ್ನಿಸ್ತದೆ. ಅವ್ರಿಗೂ ನಮ್ಮಂಗೇನಿ ಎಲ್ಲನೂ ಅನ್ನಿಸ್ತಾ ಇರ್ತದೆ. ಆದರೆ ಎಲ್ಲ ತಡ್ಕೊಂಡು ಅವ್ರೂ ಪಾಪ ಮನೆಯಾಗೆ ಮರ್ಯಾದಿನಾಗಿರ್ತಾರೆ. ನೀವು ನಿಮ್ಮ ಸಮಕ್ಕೆ ನೋಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಮನುಷ್ಯರ ಥರ ನೋಡಿ. ಎಷ್ಟೋ ಜನನ ಅಷ್ಟೇನಿಯ ನೋಡ್ಬಿಟ್ಟಿವ್ನಿ. ಎಲ್ಲರೂ ಅಷ್ಟೇನೇನಿಯ, ಏನೋ ಕೆಲಸದಾಳು, ಮನೆ ಕೆಲಸದಳು ಅಂದಂಗೆ ನೋಡ್ತೀರಾ. ಅಮ್ಮ, ಅಕ್ಕ, ತಂಗಿ, ಹೆಂಡ್ತಿ, ಮಗಳು ಯಾರನ್ನ ಇರ್ಬೋದು. ನೀವೆಲ್ಲರೂ ಒಂದು ತಿಂಗ್ಳಿಗೆ ಒಂದು ಸಲ ಆದ್ರೂ ಪ್ರೀತಿಯಿಂದ ಒಂದು ಹೊರಗಡೆ ಕರ್ಕೊಂಡು ಹೋಗಿ ಒಂದು ಪಾನಿಪುರಿನಾದ್ರೂ ಕೊಡಿಸ್ಬಿಡಿ ಪಾಪ. ಅವರು ತುಂಬ ಖುಷಿ ಪಡ್ತಾರೆ. ಅವ್ರ ಆಸೆ ಏನು, ಅವ್ರ ಇಷ್ಟ ಏನು ಅಂತ ಒಂದು ಸ್ವಲ್ಪ ಕೂತ್ಕೊಂಡು ಮಾತಾಡಿ. ನಾನು ಎಲ್ಲ ಗಂಡಸರು ಹಿಂಗೆ ಇರ್ತಾರೆ, ಎಲ್ಲ ಗಂಡಸ್ರು ಒಂದೇ ಥರ ಇರ್ತಾರೆ ಅಂತ ನಾನು ಹೇಳ್ತಿಲ್ಲ. ಕೆಲವ್ರ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ, ಸರಿನಾ? ಎಷ್ಟು ಜನ ಹುಡುಗರು ಈ ವಿಡಿಯೋ ನೋಡ್ತೀರೋ ನನಗಂತೂ ಗೊತ್ತಿಲ್ಲ. ಆದರೂ ಹೇಳ್ತಾ ಇವ್ನಿ, ಕರ್ಕೊಂಡೋಗಿ. ಎಲ್ರಿಗೂ ಆಸೆ ಇರ್ತದೆ. ಅವರು ಮನೆಯ ಕೆಲಸ ಮಾಡ್ತಿರ್ತಾರೆ, ಅವ್ರಿಗೂ ದುಡಿಬೇಕು ಅನ್ನೋ ಆಸೆನೂ ಇರ್ತದೆ. ನೀವು ಸ್ವಲ್ಪ ಸಪೋರ್ಟ್ ಮಾಡಿ, ಸಹಾಯ ಮಾಡಿ. ನಿಜವಾಗೂ ಎಲ್ಲ ಒಳ್ಳೇದೇನೇ ಆಯ್ತದೆ. ಏನು ಈಗಿನ ಕಾಲದಾಗ ಅಂತಾರೆ ಯಾರೂ ಇಲ್ಲ ಅಂತ ಅನ್ಬೋದು. ಹಳ್ಳಿಗಳ ಕಡೆ ತುಂಬ ಜನ ಹಿಂಗೇನಿ ಅವರೇ, ಬರೀ ಸೇವೆಗಳು ಮಾಡ್ಕೊಂಡು ಕಷ್ಟಪಟ್ಕೊಂಡು ಹಿಂಗೇನಿ ಅವ್ರೆ. ಈಗಾದರೂ ಸ್ವಲ್ಪನಾದರೂ ಅವ್ರಿಗೆ ನೆಮ್ಮದಿನಾದ್ರೂ ಕೊಟ್ಬಿಡಿ.